ರಾಜ್ಯದ ಒಬ್ಬ ಪ್ರಭಾವಿ ಮಂತ್ರಿ, ಹಿರಿಯ ಮಂತ್ರಿ ರಾಜಣ್ಣ ಅವರು ಇಂಥದ್ದೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಕೂಡಲೇ ಮುನಿರತ್ನ ಅವರು ಮಾತಾಡ್ತಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪವನ್ನು ಮಾಡ್ತಾರೆ. ಮುನಿರತ್ನ ಲೋಕಸಭೆಯಲ್ಲಿ ಸೋತಿದ್ದಕ್ಕೆ ಹಿಂಸೆ ನೀಡ್ತಾ ಇದ್ದಾರೆ ನನಗೆ. ರೇವಣ್ಣ, ಸೂರಜ್ ರೇವಣ್ಣ, ಮುನಿರತ್ನ, ರಾಜಣ್ಣ ಟಾರ್ಗೆಟ್. ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನೋಡಿ, ಹನಿ ಟ್ರ್ಯಾಪ್ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ರಾಜಣ್ಣ ಅವರು ಆಡಿದಂತ ಮಾತು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. 48 ಜನರ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಕಾರ್ಖಾನೆ ಕರ್ನಾಟಕ ಅಂತ ಹೇಳಿ ಎಲ್ಲ ಹೇಳಿ ಆದ ನಂತರ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ಅವರನ್ನ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಮುನಿರತ್ನ, ನೋಡೋಣ ಬನ್ನಿ. ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ. ನಾನು ಸಿಬಿಐ ಕೊಡಿ, ಸಿಬಿಐ ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ. ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಮಾಡಬೇಕು ಅಂದ್ರೆ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಹ್ಯೂಮನ್ ರೈಟ್ಸ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಎಲ್ರಿಗೂ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕಾರಣ MLA ಎಲೆಕ್ಷನ್ ಅಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಮೇಲಾಗಿರೋ ಒಂದು ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ನಾನು ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ. ಯಾರು ಮಾಡಿದ್ರು ಸರಿ, ಆಯ್ತು, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ, ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ. ಒಂದಂತೂ ಹೇಳ್ತೀನಿ, ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ನನ್ನ ಜೀವನ ಹಾಳಾಗೋಗ್ಲಿ. ಸಭಾಧ್ಯಕ್ಷರೇ, ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ, ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡೋದು ಮಾತಾಡಿ. ಮೊಮ್ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು, ಅವ್ರು ಏನಂತ ತಲೆ ಎತ್ಕೊಂಡು ಹೊರಡ್ತಾರೆ. ನೀವ್ ಏನ್ ಬೇಕಾದ್ರೂ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ಆಯ್ತು, ಪ್ರತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನ ನಾನು. ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರೆ ಇವರು. ಈಗ ಬಜೆಟ್ ಸಬ್ಜೆಕ್ಟ್ ಬಂದು ರಾಮನಗರ ಡಿಸ್ಟಿಕ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಿಲ್ಲಿ 50. ಆಯ್ತು, ನೀವು ಮತ್ತೆ ಬಜೆಟ್ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡಬೇಕು. ಆಯ್ತು, ಇದು ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಬಜೆಟ್ ಇಲ್ಲ. ಆಯ್ತು, ಪರಿಚಯ ಆಯ್ತು, ಮಂಜುನಾಥ್ ನೀವು ಪರಿಚಯ ಇಲ್ವೇನ್ರಿ ಅವರು? ಏನ್ ಮಾಡ್ತೀರಿ ನೀವು? ಇದು ಕೋರ್ಟ್ ಅಲ್ಲಿ ತನಿಖೆ ನಡೀತಾ ಇಲ್ಲಿ ಇಲ್ಲೇ ಸುದ್ದಿ ತೆಗಿಬೇಡಿ. ಬಜೆಟ್ ಬಗ್ಗೆ ಮಾತಾಡ್ತೀವಿ, ಯಾಕೆ ಮಾತಾಡ್ತೀವಿ? ಆಯ್ತು ಮುಂದೆ, ಆಯ್ತು ಮುಂದೆ ಈ ರೀತಿ ಮಾತಾಡ್ತೀವಿ. ಇಲ್ಲ ಆಯ್ತು, ನೋಡಿ ಮಾತಾಡಿ ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ ನೀವು. ಬಜೆಟ್ ಅಲ್ಲಿ ಯಾಕೆ ನೀವು ಪರ್ಸನಲ್ ವಿಷಯ ಕಡೆ ಮಾತಾಡ್ತೇನೆ ನೀವು? ನೋಡಿ ಆ ರೀತಿ ಮಾತಾಡಿ, ಬಜೆಟ್ ಬಗ್ಗೆ ಮಾತಾಡ್ರಿ. ಏನು ಮಾತಾಡ್ತಾರೆ ಸಂಬಂಧಿ ಮಂಜುನಾಥ್. ರಾಜ್ಯದ ಒಬ್ಬ ಪ್ರಭಾವಿ ಮಂತ್ರಿ, ಹಿರಿಯ ಮಂತ್ರಿ ರಾಜಣ್ಣ ಅವರು ಇಂಥದ್ದೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಕೂಡಲೇ
ಮುನಿರತ್ನ ಅವರು ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪವನ್ನು ಮಾಡ್ತಾರೆ. ಮುನಿರತ್ನ ಲೋಕಸಭೆಯಲ್ಲಿ ಸೋತಿದ್ದಕ್ಕೆ ಹಿಂಸೆ ನೀಡ್ತಾ ಇದ್ದಾರೆ ನನಗೆ. ರೇವಣ್ಣ, ಸೂರಜ್ ರೇವಣ್ಣ, ಮುನಿರತ್ನ, ರಾಜಣ್ಣ ಟಾರ್ಗೆಟ್. ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನೋಡಿ, ಹನಿ ಟ್ರ್ಯಾಪ್ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ರಾಜಣ್ಣ ಅವರು ಆಡಿದಂತ ಮಾತು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. 48 ಜನರ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಕಾರ್ಖಾನೆ ಕರ್ನಾಟಕ ಅಂತ ಹೇಳಿ ಎಲ್ಲ ಹೇಳಿ ಆದ ನಂತರ ಮುನಿರತ್ನ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಮುನಿರತ್ನ, ನೋಡೋಣ ಬನ್ನಿ. ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ. ನಾನು ಸಿಬಿಐ ಕೊಡಿ, ಸಿಬಿಐ ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ನನ್ನನ್ನ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ. ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಮಾಡಬೇಕು ಅಂದ್ರೆ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಹ್ಯೂಮನ್ ರೈಟ್ಸ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಎಲ್ರಿಗೂ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕಾರಣ MLA ಎಲೆಕ್ಷನ್ ಅಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀನಿ, ನನ್ನ ಮೇಲಾಗಿರೋ ಒಂದು ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ನಾನು ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ. ಯಾರು ಮಾಡಿದ್ರು ಸರಿ, ಆಯ್ತು, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ, ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ. ಒಂದಂತೂ ಹೇಳ್ತೀನಿ, ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ನನ್ನ ಜೀವನ ಹಾಳಾಗೋಗ್ಲಿ. ಸಭಾಧ್ಯಕ್ಷರೇ, ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ, ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡೋದು ಮಾತಾಡಿ. ಮೊಮ್ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು, ಅವ್ರು ಏನಂತ ತಲೆ ಎತ್ಕೊಂಡು ಹೇಳ್ತಾರೆ. ಮಾತಾಡೋದು ಮಾತಲಿ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ರೆ ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ನಾನು ಮಂತ್ರಿ ಆಯ್ತು, ಪ್ರತ್ಯಾಗಿನಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀರ. ನಾನು ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಆಯ್ತು, ಈಗ ಬಜೆಟ್ ಸಬ್ಜೆಕ್ಟ್ ಬಂದು ರಾಮನಗರ ಡಿಸ್ಟಿಕ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದಲ್ಲಿ 50. ಆಯ್ತು, ನೀವು ಮತ್ತೆ ಬಜೆಟ್ ರಾತ್ರಿ 2 ಗಂಟೆಗೆ 5 ವರ್ಷದ ಹಿಂದಿನ ಬಜೆಟ್ ಸಬ್ಜೆಕ್ಟ್ ಅಲ್ಲ. ಈ ರೀತಿ ನನ್ನ ಜೀವನ ಹಾಳು ಮಾಡಬೇಕು. ಆಯ್ತು, ಇದು ನಾಳೆ ತಪ್ಪೇನು? ಆಯ್ತು, ನಿಮ್ಗೆ ಪರಿಚಯ ಇಲ್ವೇನ್ರಿ ಅವಳು? ಬಜೆಟ್ ಇಲ್ಲ. ಆಯ್ತು, ಪರಿಚಯ ಇಲ್ವೇನ್ರಿ? ಆಯ್ತು, ಮಂಜುನಾಥ್ ನಿಮಗೆ ಪರಿಚಯ ಇಲ್ವೇನ್ರಿ ಅವಳು? ಏನ್ ಮಾಡ್ತೀರಿ ನೀವು? ಇದು ಕೋರ್ಟ್ ಅಲ್ಲಿ ತನಿಖೆ ನಡೀತಾ ಇಲ್ಲಿ ಯಾಕೆ ಇಲ್ಲೇ ಸುದ್ದಿ ತೆಗಿಬೇಡಿ. ಬಜೆಟ್ ಬಗ್ಗೆ ಮಾತಾಡ್ತೀವಿ, ಯಾಕೆ ಈ ರೀತಿ ಮಾತಾಡ್ತೀವಿ? ಆಯ್ತು ಮುಂದೆ, ಆಯ್ತು ಮುಂದೆ ಈ ರೀತಿ ಮಾತಾಡ್ತದ ಇಲ್ಲ. ರಾಜಕೀಯವಾಗಿ ಆಯ್ತು, ಆಯ್ತು, ನೋಡಿ ಮಾತಾಡಿ ಸರಿಯಲ್ಲ. ಮತ್ತೆ ಹೇಳ್ತಾನೆ ಬಜೆಟ್ ನಲ್ಲಿ ಇದನ್ನು ಈಗ ಮಾತಾಡ್ದಲ್ಲ ನೀವು. ಬಜೆಟ್ ಅಲ್ಲಿ ಯಾಕೆ ಪರ್ಸನಲ್ ವಿಷಯ ಮಾತಾಡ್ತಾರೆ ನೀವು? ನೋಡಿ ಆ ರೀತಿ ಮಾತಾಡಿ, ಬಜೆಟ್ ಬಗ್ಗೆ ಮಾತಾಡ್ರಿ. ಏನು ಮಾತಾಡ್ತಾರೆ ಸಂಬಂಧಿ ಮಂಜುನಾಥ್?